ಸಕ್ಕರೆ ನಮಗೆ ಜನ್ಮ ಕೊಟ್ಟಿದೆ, ಆದರೂ ನಮ್ಮ ಧ್ವನಿವರ್ಧಕ ಕೇಳಿದ್ರೇನೆ ಅದಕ್ಕೆ ಆಗಲ್ವೇ? ಏನ್ ಮಾಡೋದು? ಇನ್ನು ಫಲತಾಂಬೂಲ ಕೊಟ್ಟು ಪಾ ಅಂದ್ರೆ ಅದು ಬರ್ತದೆಯೇ? ಹಾಗಂತ ಸುಮ್ನಿರಕ್ಕಾಗತ್ತಾ? ಏನಾದ್ರೂ ಮಾಡ್ಬೇಕಲ್ವರಿ? ಅದಕ್ಕೆ ಒಬ್ರು ವ್ಯಕ್ತಿ ಇದಾರೆ, ಅವ್ರು ಬಂದ್ರೆ ವಾತಾವರಣ ಸ್ವಲ್ಪ ತಣ್ಣಗೆ ಆಗ್ಬಹುದೇನೋಪ. ಯಾರೇ ಅದು? ಕರ್ಕೊಂಬತ್ತೀನಿ, ನೋಡ್ಕೋವ. ಅಯ್ಯೋ, ಯಾರಂತ ಹೇಳ್ರಿ, ಬೇಕಾದ್ರೆ ನೀವ್ ಹೋಗ್ಬಿಟ್ಟು ಲಕ್ಕಿ ಅಜ್ಜನ ಕರ್ಕೊಂಡ್ ಬಂದ್ಬಿಡ್ತೀರಾ. ಅವರೇ ಕಣೆ, ಅವ್ರ ಬಗ್ಗೆನೇ ನಾನು ಹೇಳಿದ್ದು. ಇಂಥ ತಲೆನೋವ್ ತರ್ತೀರಾ ಅಂತಾನೆ ನಾನು ಹೇಳಿ ಅಂತ ಹೇಳಿದ್ದು. ಅವರು ತಲೆನೋವ? ಲೇ ಅವರು ತಲೆನೋವು ಮಾತ್ರೆ ಕಣೆ, ಒಂದು ಗುಳಿಗೆ ಹಾಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ. ಅಯ್ಯೋ ರೀ, ಆದ್ರೆ ಅತ್ತೆ ಮಾವ ನಿಮ್ ಮೇಲ್ ಕೋಪ ಮಾಡ್ಕೊಂತಾರೆ. ಹೇಳಿಲ್ಲ ಅಂದ್ರೆ ಲಕ್ಕಿ ಕೋಪ ಮಾಡ್ಕೋತಾರೆ. ರೀ, ಅಜ್ಜಿ ಇನ್ನು ಚಿಕ್ಕ ಪುಟ್ಟ ವಯಸ್ಸಿನವರಲ್ಲ, ಅವ್ರ ಮನಸ್ಥಿತಿ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು. ಅಲ್ಲ ರೀ, ಮಗನ್ ಬದುಕು ಈಗೆಲ್ಲ ಆಗಿದೆ ಅಂತ ಹೇಳಿದ್ರೆ ಅವ್ರು ತಡ್ಕೊಂತಾರ ಹೇಳಿ? ಮೊದ್ಲು ಈ ವಿಷಯನ ಮಾವನ್ ಹತ್ರ ಮಾತಾಡಿ, ಅಕಸ್ಮಾತ್ ಲಕ್ಕಿ ಅಜ್ಜಿ ಏನಾದ್ರು ಬರೋ ತರ ಇದ್ರೆ ಅದು ಮಾವನ್ ಮುಖಾಂತರನೇ ಆಗಿರ್ಬೇಕು. ಸರಿ ಆಯ್ತು, ಅಪ್ಪನ ಹತ್ರ ಲಕ್ಕಿನ ಕರ್ಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದ್ಲು ತಿಂಡಿ ಮಾಡಿದೀನಿ, ಬಂದ್ ತಿನ್ನಿ. ಪಾತ್ರೆಲೆಲ್ಲ ಹಂಗೆ ಇದೆ, ಒಬ್ರು ತಿಂಡಿ ಮಾಡಿಲ್ಲ. ಮನಿ ಗೋಡೆ ಮೇಲೆ ಇರೋ ಅಲ್ಲಿನ ಹಿಡ್ಕೊಂಡು ಪಟಾಪಟಿ ಚಡ್ಡಿ ಒಳಗ್ ಬಿಟ್ಕೊಂಡಂಗಾಯ್ತು. ಬ್ರೇಕ್ ಇಲ್ದೇನೆ ಕಾರ್ನ ಬೇಕಾದ್ರೆ ಓಡಿಸ್ಬೋದು, ಆದ್ರೆ ಈ ಕುಡ್ದವ್ರ ಜೊತೆ ಓಡಾಡಕ್ ಆಗಲ್ಲ. ಬ್ರೋ ಬ್ರೋ ಹೇಳಿ ಬ್ರೋ, ನನ್ನ ಹೆಂಡತಿ ನನ್ ಸುಳ್ಳು ಹೇಳ್ಬಿಟ್ಲು ಬ್ರೋ. ಬ್ರೋ ಹೇಳಿದ ವಿಷಯನೇ ಪಾಡಿದ್ದೆ ಪಾಡ್ರ ಅಂತ ಎಷ್ಟೊತ್ತಿ ಹೇಳ್ತೀರಾ ಬ್ರೋ? ಬ್ರೋ ನನಗ್ ಬದುಕು ಆಸೆನೆ ಹೊರಟೋಗ್ಬಿಡ್ತು. ಅಲ್ಲಿ ಯಾವ್ದಾದ್ರು ಲಾರಿ ಬಂದ್ರೆ ಕೈ ಅಡ್ಡಾಕಿ ಬ್ರೋ. ಡ್ರೈವರಪ್ಪರ ಹತ್ರ ನನಗೆ ದಯಾ ಮಾಡೋಣ, ದಯಾ ಪಾಲ್ಸಪ್ಪ ಡ್ರೈವರಪ್ಪ ಕೇಳ್ಕೊಂಡ್ಬಿಡ್ತೀನಿ. ಮೊದ್ಲು ನಿಮ್ಮನ್ನ ಕರ್ಕೊಂಡೋಗಿ ನಿಮ್ ಮನೆ ಬಾಗ್ಲಿಗೆ ಬಿಸಾಕ್ಬಿಡ್ತೀನಿ. ನಿಮ್ ಮನೆಯವ್ರಿಗೆ ಮೊದ್ಲು ಮುಖ ತೋರ್ಸಿ, ಆಮೇಲೆ ನೀವ್ ಏನ್ ಬೇಕಾರ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಸುಮ್ನೆ ಕೂತ್ಕೊಳ್ಳಿ. ಅಯ್ಯಯ್ಯೋ, ಪೊಲೀಸ್ನವ್ರ ಬಗ್ಗೆ ಹಿಡಿತಾ ಇದಾರೆ. ಸದ್ಯ ಇವತ್ ನಾನು ಕುಡಿದೇ ಇರೋದೇ ಒಳ್ಳೇದಾಯ್ತು. ಯಾರ ನಿಮ್ ದುಷ್ಮರಿ ಇದ್ರೆ ಹೇಳಿ ಬ್ರೋ, ಮಾದಾಗಜ ಇದಂಗಿದ್ದೀರಿ, ಚಚ್ಚಿ ಬಿಸಾಕ್ಬಿಡ್ತೀರಿ. ಬಂದೆ ಏನಿರಿ ಕೆಳಗಡೆ ಬಂದ್ರೆ ಏನಿರಿ ತೆಗಿರಿ, ಗಾಡಿ ಡಾಕ್ಯುಮೆಂಟು DL ಎಲ್ಲ ತೆಗೀರಿ. ಸರ್ ಅದು ಎಷ್ಟು ಕುಡ್ದಿದ್ದೀರಾ? ಕುಡಿಯೋದ? ನಾನ್ ಕುಡಿಯೋದೇ ಇಲ್ಲ ಸರ್. ಕುಡಿಯಲ್ಲ ಅಲ್ಲ, ಇವತ್ ಕುಡ್ದಿಲ್ಲ. ಹೌದಾ? ಬನ್ನಿ. ಅರೆ ಬಸವರಾಜ್, ಆ ಮಿಷಿನ್ ತಗೊಂಡ್ಬನ್ರಿ, ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ. ಹೌದೇ ಸರ್? ನಿಂತು ಭೂಮಿ ಅಳ್ಳಾಡ್ತಾ ಇದೆ ಸರ್. ಭೂಮಿನ ಸೈಡಾಗಿ ಹಾಕ್ಬಿಡಿ, ಸಿಟ್ಕೊಂತೀರಿ. ಭೂಮಿನ ಸರ್ ಹೋಯ್ತು ಸರ್. ಇವ್ನು ಕುಡ್ದಿಲ್ಲ ಸರ್, ಮಿಷಿನ್ ಆಗಿ ಚೆಕ್ ಮಾಡಿದೆ. PP ಬೋಸುದ್ರ PP ರೇ, ನನ್ ಫ್ರೆಂಡು ನಮ್ ಎಣ್ಣೆ ಕುಡಿಬೇಕಾದ್ರೆ ಸಾದಾ ತಣ್ಣೀರಲ್ಲಿ ತೊಳ್ಕೊಂಡು ಕುಡಿಯೋ ಫ್ಲಾಟ್ ಇಲ್ಲಿ ಔಷಧದಲ್ಲಿ ಗಂಜಿ ಪಿಂಜಿ ರಂಗು ವಿಸ್ಕಿ ಬ್ರಾಂದಿ ಕುಡಿಯೋ ಕುಡುಕರ ಮಕ್ಕಳು ಓದಿರೋ ಪೈಪಲ್ಲಿ ನನ್ ಫ್ರೆಂಡಿಗೆ PP. ಹೊಸ ಪೈಪ್ ರೀ ಇದು. ಮಿಸ್ಟರ್, ವಾಟ್ಸ್ ಯುವರ್ ನೇಮ್? ಐ ಸರ್ ಬಸವರಾಜ್ ರೀ. ಬಸವರಾಜ್, ಮಿಸ್ಟರ್ ಬಸವರಾಜ್. ನಮ್ಮಿಬ್ರು ನೋಡಿದ್ರೆ ಗೊತ್ತಾಗಲ್ವೇನ್ರಿ ಇಬ್ರಲ್ಲಿ ಯಾರು ಕುಡ್ದಿದ್ದಾರೆ ಅಂತ? ಕೇಳ್ದೆ ನಮ್ ಫ್ರೆಂಡ್ ಸಾರಿ ಕೇಳ್ರಿ. ಎತ್ತಾಕೊಂಡು ಹೋಗಿ ರುಬ್ಬಿಡ್ತೀನಿ. ದೋಸೆ ಇಟ್ಟ, ಇಡ್ಲಿ ಇಟ್ಟ? ಸರ್ ಸಾರಿ ಸರ್. ಬ್ರೋ ಸುಮ್ನೆ ಇರಿ ಬ್ರೋ. ಬಿಡಿ ಬ್ರೋ, ನೀವು ಸುಮ್ನೆ ತಪ್ಪು, ಇದೆಲ್ಲ ತಪ್ಪಾಗಿ ಮಾತಾಡ್ತಾ ಇದಾರೆ. ಫಸ್ಟ್ ಮಿಸ್ಟರ್ ಬಸವರಾಜ್ಗೆ ಸಾರಿ ಕೇಳಿ, ಇಲ್ಲ ನೀವೇ ಕೇಳೋಣ. ಸಾರಿ ಅಲ್ವಾ? ಅರೆ ಬಸವರಾಜ್, ಇವ್ರನ್ನ ಆಟೋ ಹಚ್ಚಿ. ಸರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್, ಯಾವ್ದೋ ಮನ್ಸ್ ಕೆಡ್ಸ್ಕೊಂಡು ಈ ತರ ಕುಡಿದು ಬಿಟ್ಟಿದ್ದಾರೆ ಅಷ್ಟೇ ಸರ್. ಪ್ಲೀಸ್ ಸರ್. ದೊಡ್ಡ ಮನುಷ್ಯ ಆದ್ರೆ ಕುಡ್ದು ಬೀದಿಲಿ ಗಲಾಟೆ ಮಾಡು ಅಂತ ಹೇಳಿದಾರೆ ಅಂದ್ರಿ. ಹಲೋ ಬ್ರೋ, ನೀವ್ ಸುಮ್ನೆ ಇರಿ ಬ್ರೋ. ನೀವ್ ಸುಮ್ನೆ ಇರಿ ಬ್ರೋ. ಅದ್ ಹೆಂಗ್ ಓದಿಸ್ಬಿಟ್ರು ಇವ್ರು ನಿಮ್ ಕೈಲಿ PP. ಮಿಸ್ಟರ್ ಬಸವರಾಜ್ ಹೇಳ್ರಿ ಸಾರಿ. ನನ್ನ ಫ್ರೆಂಡ ಸಾರಿ ಕೇಳ್ಬೇಕಾ? ಸಾರಿ ಕೇಳೋಣ. ಇವ್ನ ಆಟೋ ಹಚ್ಚಿ. ಆಟೋ ಹಚ್ಚಿ. ಮರ್ಯಾದೆಯಿಂದ ಸಾರಿ ಕೇಳ್ಬಿಡೇ ಬ್ರೋ. ಅದಕ್ಕೆ ಹೇಳೋದು ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನ್ನನ್ನ ಮರ್ಯಾದೆಯಿಂದ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ನೀವು ಗಾಡಿಲೇ ಬಂದ್ಬಿಡಿ ಡೈರೆಕ್ಟ್ ಆಗಿ.
ಏನ್ರಿ ಅದಿಲ್ಲ ನಾನು 5 ಡಿಗ್ರಿ ಈಗ ಅದೇ ನಂದಿಗ ಕಮಿಷನರ್ ಕಾಲ್ ಮಾಡ್ಬಿಡ್ತೇನೆ ಯಾ ಬಿಡ್ರೆ ನಡೀರೆ ಎದ್ದೇಳ್ರಿ ಮೇಡಮ್. ನಿನ್ನೆ ರಾತ್ರಿನೂ ಏನೂ ತಿಂದಿಲ್ಲ, ಈಗ್ಲೂ ಏನೂ ತಿಂದಿಲ್ಲ ಅಂದ್ರೆ ಹೆಂಗೆ? ಎದ್ದೇಳು, ಎದ್ದು ಸ್ವಲ್ಪ ತಿನ್ನು. ನನಗ್ ಬೇಡ ಕಡೆ. ಏನು ಉಪವಾಸ ಸತ್ಯಾಗ್ರಹನಾ? ಲೇ, ನೀನ್ ಇಲ್ಲಿ ಕೂತ್ಕೊಂಡು ಉಪವಾಸ ಮಾಡಿದ್ರೆ ಅಲ್ಲಿ ನಿಮ್ ಅತ್ತೆಗಾಗ್ಲಿ ನಿನ್ ಗಂಡನ್ಗಾಗ್ಲಿ ಯಾರಿಗೂ ಕಾಣಿಸಲ್ಲ. ಬೇಕಾದ್ರೆ ಒಂದ್ ಕೆಲ್ಸ ಮಾಡು, ನೀನ್ ತಿಂದ್ಬಿಟ್ಟು ನಾನೇನು ತಿಂದೇ ಇಲ್ಲ ಅಂತ ಮೆಸೇಜ್ ಮಾಡು. ಲೇ, ಹಸುಕೊಂಡು ಏನು ಮಾಡಕ್ ಆಗಲ್ಲ ಕಣೆ. ನೀನ್ ಚೆನ್ನಾಗ್ ತಿನ್ಕೊಂಡಿದ್ರೇನೆ ತಾನೆ ನೀನ್ ಏನ್ ಅನ್ಕೊಂಡಿದ್ಯಾ ಅದನ್ನ ಸಾಧ್ಸಕ್ ಆಗೋದು. ನಾನ್ ತುಂಬಾ ದೊಡ್ಡ ಸುಳ್ಳು ಹೇಳಿದೀನಿ ಪೂಜಾ. ಮನೋಜ್ ತುಂಬಾ ನೊಂದ್ಕೊಂಡಿರ್ತಾರೆ. ಅವ್ರು ಏನಾದ್ರು ತಿಂದಿರ್ತಾರೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ ತಾಯಿ, ಅಲ್ಲಿ ಅವನಿಗೆ ಅವ್ರ ಅಮ್ಮ ಇದಾರೆ, ಇನ್ನ ಮಗುನ್ ನೋಡ್ಕೊಂಡಂಗ್ ನೋಡ್ಕೊತಾ ಇರ್ತಾರೆ. ಹೇ, ಅನ್ನ ಹಾಕಿ ಸಾರ್ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಕಲ್ಸಿ ನಿನ್ಗೊಂತುತ್ತು ನನ್ಗೊಂತುತ್ತು ಅಂತ ಅಲ್ಲಿ ತಿನ್ನಿಸ್ತಾ ಇರ್ತಾರೆ. ಹೇ, ಮೋಸ ಮಾಡ್ಕೊಳ್ತಿರೋದು ನೀನ್ ಕಣೆ. ಯಾಕೆ ಇಷ್ಟೊಂದು ನೊಂದ್ಕೋತಾ ಇದ್ಯಾ? ಸರಿ, ಒಂದ್ ಕೆಲ್ಸ ಮಾಡು, ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡಿ ಮಾತಾಡು. ಇಲ್ಲ, ನಾನ್ ಫೋನ್ ಮಾಡಲ್ಲ. ಏಕೆ? ನನಗ್ ಮಾತ್ರ ಅವ್ರ ಮೇಲೆ ಪ್ರೀತಿ ಇರೋದು. ಅವ್ರಿಗೂ ಅದೇ ಪ್ರೀತಿ ಇದ್ರೆ ಅವರೇ ನನಗ್ ಕಾಲ್ ಮಾಡ್ತಾ. ಚೆನ್ನಾಗಿದೆ ಕಣೆ ಇದು. ದೋಖ ಮಾಡಿರೋದು ತಾವು, ಆದ್ರೆ ಅವರೇ ಬಂದ್ ಸರೆಂಡರ್ ಆಗ್ಬೇಕು ಅಂತ ಕಾಯ್ತಾ ಇದ್ಯಾ. ಯಾವ ನ್ಯಾಯ ಇದು? ನೋಡು, ಸುಮ್ನೆ ಅವ್ರಿಗೆ ಫೋನ್ ಮಾಡು, ರಿಕ್ವೆಸ್ಟ್ ಮಾಡ್ಕೊ. ಏನೋ ತಪ್ಪಾಯ್ತು, ನನ್ನನ್ ಬಂದ್ ಕರ್ಕೊಂಡ್ ಹೋಗಿ ಅಂತ ಮಾತಾಡು. ಇಲ್ಲ ಕಡೆ, ಅವ್ರು ಯಾವತ್ತೂ ಮರೆಯಕ್ಕಾಗ್ದಿರೋಷ್ಟು ಪ್ರೀತಿನ ಅವ್ರಿಗೆ ಧಾರೆ ಎರ್ದಿದೀನಿ. ನಾನು ಬೇಕು ಅನ್ನೋ ಕ್ಷಣ ಅವ್ರಿಗೆ ಬರ್ಬೇಕು. ಅವರು ನನ್ನ ಬೆಲೆನ ತಿಳ್ಕೋಬೇಕು. ಬಾರೋ ಹೇಳಿ, ನೀನ್ ಇಲ್ಲಾಂದ್ರೆ ನನಗಿರೋದಕ್ಕಾಗಲ್ಲ ಅಂತ ಕರಿಬೇಕು. ಹಾಗೆಲ್ಲ ಹೇಳ್ತಾರೇನೆ. ಹೇಳಿದ್ರೇನೆ ನಾನು ಆ ಮನೆಗ್ ಮತ್ತೆ ಹೋಗೋದಕ್ಕಾಗೋದು, ಅಲ್ಲಿ ವಾಸ ಮಾಡೋದಕ್ಕಾಗೋದು. ಮೇಲ್ ಬಿದ್ದ ಹೆಣ್ಣು ಕರ್ತಿ ಅನ್ನಿಸ್ಕೊಳಲ್ಲ ಕಣೆ. ಅದ್ರಲ್ಲೂ ನಮ್ಮ ಅತ್ತೆಗೆ ಅವಕಾಶ ಸಿಕ್ಬಿಡುತ್ತೆ. ನನ್ನನ್ನ ಚೀತು ಅಂತ ಬೈದು ನನ್ನ ಓಣೆಗ್ ಸೇರಿಸ್ಬಿಡ್ತಾರೆ. ಆ ಅವಮಾನನ ನನ್ನಿಂದ ಸಹಿಸ್ಕೊಳೋದಕ್ ಆಗಲ್ಲ ಕಣೆ. ರೋಹಿಣಿ, ಯಾವಾಗ್ಲೂ ತಲೆ ಎತ್ಕೊಂಡೇ ಬದುಕೋದಕ್ಕಾಗತ್ತಾ? ಕೆಲವ್ಸಲ ತಲೆ ತಗ್ಸೋದು ಕಲಿಬೇಕ್ ಕಣೆ. ನನ್ಗೆ ತಲೆ ತಗ್ಸೋದು ಸೋಲೋದು ಎಲ್ಲ ಸಮಸ್ಯೆ ಅಲ್ಲ ಪೂಜಾ. ಆದ್ರೆ ಆ ಸೋಲ ಮೀನು ಅಲ್ಲೇ ಇರ್ತಾರೆ. ಪ್ರತಿ ಕ್ಷಣ ನಾನ್ ಸೋಲೋದನ್ನೇ ಆಸೆ ಪಡ್ತಿರ್ತಾರೆ. ಬೇತಾಳದ ಹಾಗೆ ನನ್ ಬೆನ್ ಬಿದ್ದು ನನ್ನನ್ನ ಈ ಸ್ಥಿತಿ ತಂದಿದ್ದಾರೆ ಕಡೆ. ಲೇ, ಸುಮ್ನೆ ಇರೆ. ನಿನ್ ಟೈಮ್ ಚೆನ್ನಾಗಿಲ್ಲ ಅಷ್ಟೇ. ಅಷ್ಟು ದೊಡ್ಡ ಛತ್ರ. ನೀನು, ನಿನ್ ಗಂಡ, ನಿಮ್ ಮಾವ ಎಲ್ರೂ ಅಲ್ಲೇ ಇದ್ರು ಯಾರ್ ಕಣ್ಣಿಗೂ ಕಾಣಿಸ್ದೇ ಇರೋ ನಿಮ್ ಮಾವ, ಐ ಮೀನ್ ಮೇಕೆ ಮಂಜ, ಆ ಮೇಕೆ ಮಂಜ ಯಾರ್ ಕಣ್ಣಿಗೂ ಕಾಣಿಸ್ತೀರಾ ಆ ಸೂರ್ಯನ್ ಕಣ್ಗೆ ಕಾಣಿಸಿದಾನೆ ಅಂದ್ರೆ ನಿನ್ ಕರ್ಮ ಕಣೆ. ಸರಿ, ಅದನ್ನೆಲ್ಲ ಬಿಟ್ಟಾಕು. ಲೇ, ಮನೋಜು ನಿನ್ ಗಂಡ ಕಣೆ. ನೀನ್ ಫೋನ್ ಮಾಡು, ಅವ್ರ ಅರ್ಥ ಮಾಡ್ಕೊಳ್ತಾರೆ. ಇಲ್ಲ ಪೂಜಾ, ಇದು ಪ್ರೀತಿಗ್ ಸಂಬಂಧಪಟ್ಟಿದ್ದು. ನಿನಗಿದೆಲ್ಲ ಗೊತ್ತಾಗಲ್ಲ ಬಿಡು. ನನಗ್ ಹೆಂಗ್ ಗೊತ್ತಾಗತ್ತೆ? ಇನ್ನು ಅಂಬೆಗಾಲ್ ಇರ್ತಾ ಇದೀನಿ ನೋಡು. ನೀನ್ ಆಲ್ರೆಡಿ ರನ್ನಿಂಗ್ ರೇಸ್ ಆಡಿ ಕಪ್ಪು ತಗೊಳ್ಳೋ ಟೈಮ್ ಅಲ್ಲಿ ಎಡು ಬಿದ್ದಿದ್ಯಾ. ಪ್ಲೀಸ್ ಕಣೆ, ತುಂಬಾ ಹರ್ಟ್ ಆಗಿದೆ. ಇನ್ನಷ್ಟು ನೋವು ಕೊಡ್ಬೇಡ. ಸರಿ, ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ. ತಿಂಡಿ ಇಲ್ಲೇ ಇರತ್ತೆ, ತಿನ್ನಂಗಿದ್ರೆ ತಿನ್ನು, ಇಲ್ಲ ಬಿತ್ತು. Hello, excuse me, why you made me sit here? I want to talk with my lawyer immediately. ಏನಯ್ಯ, ನಿನಗೆ ಕನ್ನಡ ಬರಲ್ವಾ? Of course ಬರತ್ತಲ್ಲ, ಮತ್ತ್ಯಾಕಯ್ಯ ಇಂಗ್ಲಿಷ್ ಅಲ್ಲಿ ಒದರ್ತಾ ಇದೀಯಾ? ಅದೇನೈತೆ ಕನ್ನಡದಲ್ಲೇ ಬರ್ಕೋ. ಕನ್ನಡ ಹಾಕ್ಬೋದು. ಇವ್ರೆ, ಈ 5 ಡಿಗ್ರಿ ಬರೋ ಜನ ಯಾಕೆ ಕರ್ಕೊಬಂದು ಇಲ್ಲಿ ಕೂರ್ಸ್ಕೊಂಡಿದೀರಾ? ನಿನಗೆ ಎಣ್ಣೆ ನೀರ್ ಹಾಕ್ಬಿಟ್ಟು ಊಟ ಬಡ್ಸಕ್ಕೆ. ನನ್ಗದೆಲ್ಲ ಬೇಡಪ್ಪ. ಡಯಟ್ ನನಗೆ 2 ಪದ ಸಾರಿ ಅಂತ ಹೇಳ್ಬಿಟ್ರೆ ಸಾಕು, ನಾನು ಹೋಗ್ಬಿಡ್ತೀನಿ. ಏನು, ನಾವು ಸಾರಿ ಹೇಳ್ಬೇಕಾ ನಿನಗೆ? ಯಾಕೆ ಅವತ್ತು ನಮ್ಮ ಇನ್ಸ್ಪೆಕ್ಟರ್ ಬಗ್ಗೆ ಕೆಡ್ದಾಗ ಮಾತಾಡಿ ನಾವೆಲ್ಲ ಸೇರ್ಕೊಂಡು ಹೊಡೆದಿದ್ದು ನೆನ್ಪಿಲ್ವಾ ನಿನ್ಗೆ? ನೆನ್ಪಿಲ್ಲ ಅಂದ್ರೆ ಹೇಳು, ಪರವಾಗಿಲ್ಲ, ಮತ್ತೆ ನೆನ್ಪಿಸ್ತೀವಿ. ನನಗೆ ಈ 5 ಡಿಗ್ರಿ ಬರೋಜನ್ಗೆ ಕೈ ಮಾಡ್ತೀರಾ? ಎಕ್ಸ್ಕ್ಯೂಸ್ ಮೀ,
ನಾನು ಯಾರು ಅಂತ ಹೇಳಲ್ಲ. ತೋರಿಸ್ತೀರಿ ನೋಡ್ರೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಗ್ಲಿಷ್ ಓದಕ್ ಬರುತ್ತಾ? ಬಂದ್ರೆ ನನ್ನ ಹೆಸರು ಪಕ್ಕ ಏನಿದೆ ಓದ್ ಹೇಳ್ರಿ, ಎಲ್ಲ ಕೇಳಿಸ್ಕೊಳ್ಳಿ. ಒಂದಲ್ಲ ಎರಡಲ್ಲ 5 ಡಿಗ್ರಿ ಓದಿದ್ದೀನಿ. ನೀವಿಲ್ಲ 5 ಜನ ಇದ್ದೀರಾ, ನಿಮ್ ಕೈ ಇದೆಲ್ಲ ಓದಕ್ ಆಗತ್ತೇನ್ರಿ? ಹೋಗ್ರಿ, ಸಾರಿ ಕೇಳ್ಬಿಟ್ಟು ಹೋಗ್ರಿ ರೇ. ಏನ್ ಸರ್ ಇವನು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಾರೆ? ಸುಮ್ನೆ ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲಾಂದ್ರೆ ಏರೋಪ್ಲೇನ್ ಹತ್ತಿಬಿಡ್ತೀನಿ. ನೀವು ನನ್ನ ಸಾರಿ ಕೇಳೋವರೆಗೂ ಏರೋಪ್ಲೇನ್ ಎಲ್ಲ ಹೆಲಿಕಾಪ್ಟರ್ ಬಂದ್ರು ಅಂತಲ್ಲ. ಹೆಂಡತಿ ನನಗೆ ಸುಳ್ಳು ಹೇಳ್ಬಿಟ್ಲು, ಅದಕ್ಕೆ ನಾನು ಕೊಡ್ದೆ. ನೀವು ನನ್ ದೋಸ್ತ್ ಬಾಯಿಗೆ ಪಿಪಿ ಇಟ್ಟಿದ್ದು ಸರಿನಾ? ನನ್ ಕೈ ವೇಟ್ ಎಲ್ಲ ಮಾಡೋದಾಗಲ್ಲ, ಬೇಗ ಸಾರಿ ಹೇಳ್ರಿ. ಸೈಲೆಂಟ್ ಆಗಿದ್ರೆ ತಗ್ಗೆ ಬಂದ್ಮೇಲೆ ಮಾತಾಡ್ ಕಳಿಸ್ತೀನಿ, ಇಲ್ಲ ಅಂದ್ರೆ ನನ್ನ ಸ್ಟೈಲಲ್ಲಿ ಇವಾಗೆ ತಗ್ಗೆ ಬರಿಸ್ತೀನಿ. ವಾರ್ನಿಂಗ್, ಸರಿಗೆ ವಾರ್ನಿಂಗ, ಈ ಮನೋಜಿಗೆ ವಾರ್ನಿಂಗ. ನನ್ ತಮ್ಮ ಯಾರು ಗೊತ್ತೇನ್ರಿ ನಿಮ್ಗೆ? ನೀವೇನಾದ್ರೂ ನನ್ನನ್ನ ಈ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀರಾ ಅಂತ ಅವ್ರು ಗೊತ್ತಾಯ್ತು. KGF 2 ದೊಡ್ಡಮ್ಮ ಬಾಯಲ್ಲಿ ಸಿಗರೇಟ್ ಸ್ಟೇಷನ್ ಸುಟ್ಟಿರೋ ಗಂಡತೆ ಸಿಗರೇಟ್ ಹಚ್ಕೋತಾರೆ. ನೆಟ್ಟಿಗೆ ಸಿಗರೇಟ್ ಅನ್ನೋ ಪದ ನಿನ್ ಬಾಯಲ್ಲಿ ಬರ್ತಾ ಇಲ್ಲ, ನನಗೆ ವಾರ್ನಿಂಗ್ ಕೊಡ್ತೀಯ? ಯಾರೋ ನಿನ್ ತಮ್ಮ? ಯಾರೋ ನಿನ್ ತಮ್ಮ? ಪೊಲೀಸ್ ಮೇಲೆ ಕೈ ಮಾಡೋ ಅಂತ ತಾಕತ್ತಿದ್ಯಾ ಅವನಿಗೆ? ಯಾವನವನು? ನನ್ ತಮ್ಮ ಯಾರು ಅಂತ ಗೊತ್ತಿಲ್ದಿರೋ ಸ್ಟೇಷನ್ ಇಡೀ ಕರ್ನಾಟಕದಲ್ಲಿ ಯಾವ್ದು ಇಲ್ಲ. ಸರ್ ಅವ್ನು ಯಾವ್ದೋ ಲೋಕಲ್ ಬ್ಯಾಂಕ್ ಕೊಟ್ಬಿಟ್ಟಿದ್ದಾನೆ ಸರ್. ಅವನು ನೀವೇನ್ ಟೆನ್ಷನ್ ತಗೋಬೇಡಿ, ಆದಿಂದ ಹುಚ್ಚಾಗಿ ಏನೇನೋ ಮಾತಾಡ್ತಿದ್ದಾನೆ. ಇವಾಗ ಕುತ್ಕೊಳ್ಳಿ ಸರ್, ನಾವು ನೋಡ್ಕೊತೀವಿ ನನ್ ಮಗನ್ನ. ನೋಡಿದ್ರಾ ನನ್ ತಮ್ಮನ ಹೆಸರು ಹೇಳ್ತಿದ್ದಂಗೆ ಏನೋ ತುಂಬಿಟ್ರು. ಯಾರೋ ನಿಮ್ ತಮ್ಮ? ಎಲ್ಲೋ ನಿಮ್ಮನೆ ಅಡ್ರೆಸ್ ಏನೋ? ನಾನ್ ಮಾತ್ರ ಕೂಡ್ತಿದೀನಿ ಅನ್ಕೊಂಡೆ, ನೀವು ಕೂತ್ಕೊಂಡ್ಬಿಟ್ಟೆ ಬಂದ್ಬಿಟ್ಟಿದೀರ. ಸಾರೆ ಬರೀ ಎಲ್ಲೂ ಬರಲ್ಲ ರೀ, ಅದೇನು ಹೋಗ್ಬೇಕು. ಬಸವರಾಜ್ ಸರ್ ಬನ್ನಿ ಬೇಗ, ಶರ್ಟ್ ತಿಳಿಸ್ರಿ, ಅವಾಗ್ಲೇ ಕರೆಕ್ಟ್ ಆಗೋದು. ಬನ್ನಿ. ತೆಗೀರಿ ಶರ್ಟ್ ಕೈ ಹಾಕಿದ್ರೆ ಚೆನ್ನಾಗಿರಲ್ಲ, ಬಿಟ್ಟಿರಿ. ಬಿಸ್ನೆಸ್ ಫೈಟ್ ಇದ್ರಿ ಬಿಡ್ರಿ. ಶರ್ಟ್ ಇಲ್ಲ ಸರ್, ಶರ್ಟ್ ತಗೊಂಡ್ಬಿಟ್ರಿ. ನನ್ ಶರ್ಟ್ ಕೊಟ್ಬಿಡಿ. ಇಷ್ಟೊತ್ತು ಸಾರಿ ಬರ್ತಿದ್ ಬಾಯಲ್ಲಿ ಸಾರ್ ಅಂತ ಬರ್ತಾ ಇದೆ. ಸೈಲೆಂಟ್ ಆಗಿ ಕೂತ್ಕೊಳ್ಳಿಲ್ಲ ಅಂದ್ರೆ ಶರ್ಟ್ ಜೊತೆ ಪ್ಯಾಂಟು ಬಿಚ್ಚಿಸ್ತೀನಿ. ಕೂತ್ಕೊಳ್ಳಿ. ಕೆಳಗೆ ಹಂಗೆ ಕೂತಿರ್ಬೇಕು. ಸಾರಿ ಕೇಳ್ಬೇಕಂತೆ, ಸಾರಿ. ಅಭಯ ಬಿಸಿ ಕಾಪಿರು. ಬಿಸಿ ಆರೋಗ್ಯಕ್ಕಿಂತ ಮುಂಚೆ ಬೇಗ ಇರ್ಕೋ, ಆರೋಗ್ಯ ಉಳಿದಂತೆ. ಮನೋಜ ಬಂದಂತ ಕಾಣತ್ತೆ. ನೋಡಪ್ಪ, ಯಾವಾಗ್ಲೂ ಅವನ್ನ ತಮಾಷೆ ಮಾಡುವಂಗೆ ಅವನ್ನ ರೇಗಿಸ್ಬಿಡಪ್ಪ. ತುಂಬ ಕೊರಗ್ತಾ ಇರ್ತಾನೆ ಏನೋ. ಅವ್ರ ಹೆಂಡತಿ ಮೋಸ ಮಾಡ್ಬಿಟ್ಲು ನನಗೆ ತುಂಬಾ ಸುಳ್ಳು ಹೇಳ್ಬಿಟ್ಟು ಅಂತ ಕೊರಗ್ತಾ ಇದ್ದಾನೆ ಕಣೋ, ಬೇಜಾರಲ್ಲಿದ್ದಾನೆ. ಅದಕ್ಕೆ ಹೇಳ್ದೆ. ಸರ್ ಅಭಯ ಬಂದಿರೋದು ಮನೋಜ ಅಲ್ಲ, ಜುರಾಸಿಕ್ ಪಾರ್ಕ್. ಈ ಜಿಂಕೆ ಪಾರ್ಕ್ ಸೀನಪ್ಪ. ನೀವ್ ಬಂದ್ರೆ ಏನ್ ಅಲ್ಲ ನೆನ್ಸ್ಬಿಟ್ಟಿದ್ದೀರಾ? ಬನ್ನಿ. ಏನ್ ತಗೋತೀರಾ? ಕಾಫಿ, ಟೀ, ಬೋನ್ಮಿಟಾ ಏನ್ ಬೇಕು ಹೇಳ್ರಿ, ಪರವಾಗಿಲ್ಲ. ಮನೆ ಇಲ್ಲ, ಏನ್ ಬೇಕು ಹೇಳಿ, ನಾವ್ ಹೆಂಡತಿ ಮಾಡ್ಕೊಡ್ತೇವೆ. ಮನೋಜ ಮನೇಲಿಲ್ಲ ಅಂತ ನನ್ಗೂ ಗೊತ್ತು ಬ್ರೋ. ಮನೋಜನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು. ಮನೋಜನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರ? ನೀನ್ ಆರಾಮ ಇರಪ್ಪ, ನೀನ್ ಟೆನ್ಷನ್ ಆಗ್ಬೇಡ, ನಾನ್ ಕೇಳ್ತೀನಿ, ನೀನ್ ಸುಮ್ನೆ. ಪೊಲೀಸ್ ಯಾಕೆ ಕರ್ಕೊಂಡು ಹೋಗ್ರು? ಶೋರೂಮ್ ಅಲ್ಲಿ ಏನಾದ್ರು ಸಮಸ್ಯೆನಾ? ಅದೇನು ಅಂತ ಹೇಳಪ್ಪ. ಶೋರೂಮ್ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಬ್ರೋ. ಬೆಳಿಗ್ಗೆ ಫೋನ್ ಮಾಡಿ ಶೋರೂಮ್ ಬರಕ್ ಹೇಳಿದ್ರು, ಅಲ್ಲಿ ಹೋದೆ.
ಅಲ್ಲಿ ಹೋದ್ಮೇಲೆ ರೋಹಿಣಿ ಸಿಸ್ಟರ್ ಮಾಡಿರೋ ಮೋಸದ ಬಗ್ಗೆ ಹೇಳಿದ್ರು. ನಾನು ಕುಡಿಬೇಕು ಬಾರ್ ಕರ್ಕೊಂಡು ಹೋಗು ಅಂತ ಅಂದ್ರು. ಬೆಳಿಗ್ಗೆನೆ ಬೇಡ ಅಂತ ನಾನು ಹೆಸರು ಹೇಳ್ದೆ. ಇಲ್ಲ ನೀನ್ ಕರ್ಕೊಂಡು ಹೋಗ್ಲೇಬೇಕು, ನನ್ಗಿರೋ ಬೇಜಾರ್ಗೆ ನಾನು ಕರೆಂಟ್ ಕೈ ಕೊಟ್ಟು ಹೋಗ್ಬಿಡ್ತೀನಿ ಅಂದ. ಅದಕ್ಕೆ ಭಯ ಆಗಿ ಬಾರಲ್ಲಿ ಯಾರ ಜೊತೆ ನಮ್ಗೆ ಗಲಾಟೆ ಮಾಡ್ಕೊಂಡ್ರೆ? ಇಲ್ಲ ಬ್ರೋ, ಅಲ್ಲಿನೇನ್ ಗಲಾಟೆ ಆಗ್ಬೋದು ಅಂತ ಗೊತ್ತಾಗ್ತಿದ್ದಾಗೆ ಹೇಗೋ ಮೇಂಟೈನ್ ಮಾಡಿ ಹೊರಗಡೆ ಕರ್ಕೊಂಡ್ಬಂದು. ಅವನು ಕುಡಿಯೋ ಅಭ್ಯಾಸನೇ ಇರ್ಲಿವಲ್ಲಪ್ಪ, ಯಾಕೆ ಹೀಗ್ ಮಾಡ್ತಿದ್ದಾನೆ? ನಾನು ಎಷ್ಟೋ ಹೇಳಿ ನೋಡ್ದೆ ಸರ್, ಆದ್ರೆ ಅವ್ನ್ ನನ್ ಮಾತು ಕೇಳೋ ಪರಿಸ್ಥಿತಿಲೇ ಇರ್ಲಿಲ್ಲ. ನಾನ್ ಕರ್ಕೊಂಡು ಹೋಗದೆ ಇದ್ರೆ ಸುಮ್ನೆ ಹೋಗಿ ಎಲ್ಲಿ ಪ್ರಾಬ್ಲಮ್ ಮಾಡ್ಕೊತಾನೆ ಅಂತ ಕರ್ಕೊಂಡು ಹೋದೆ. ಫುಲ್ಲು ಟೈಟ್ ಆದ. ವಾಪಸ್ಸು ಶೋರೂಮ್ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಹಿಡ್ಕೊಂಡು. ಗಾಡಿ ಅವನೇ ಓಡಿಸ್ತಿದ್ದೇನಪ್ಪ? ಇಲ್ಲ ಸರ್, ಬೈಕ್ ನಾನೇ ಓಡಿಸ್ತಾ ಇದ್ದೆ. ಪೊಲೀಸ್ನವರು ಚೆಕ್ ಮಾಡಿ ಹೊರಡು ಅಂತಾನು ಹೇಳಿದ್ರು. ಆದ್ರೆ ಅಲ್ಲಿ ಮನೋಜ ತುಂಬಾ ಗಲಾಟೆ ಮಾಡ್ಬಿಟ್ಟ. ಅವರು ಎಷ್ಟೋ ಹೇಳಿದ್ರು, ಆದ್ರೆ ಮನೋಜ ರಂಪ ರಾಮಾಯಣ ಮಾಡ್ಬಿಟ್ಟ ಸರ್. ಮೀರಾ ನೋಡಿದ್ಯಾ, ನನಗೆ ಆಗ್ಲೇ ಹೇಳ್ದೆ ತಾನೆ ಅವ್ನು ಇವತ್ ಖಂಡಿತ ಕುಡಿತನ್ ನೋಡ್ತಾರ ಅಂತ. ಸರಿ ಹೋಯ್ತು ರೀ, ಜೀವನದಲ್ಲಿ ಬರೋ ಪ್ರತಿಯೊಂದ್ ಸಮಸ್ಯೆಗೂ ಕುಡಿಯೋದು ಒಂದೇ ದಾರಿ ಆಗ್ಬಿಟ್ರೆ ಮನೇಲಿ ಯಾರು ಇರಲ್ಲ, ಎಲ್ಲ ಬಾರಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಸರಿ ಆಯ್ತು ಬಿಡು. ಅಪ್ಪ ನೀನು ಟೆನ್ಷನ್ ಆಗ್ಬಿಡಪ್ಪ. ನೀ ಇಲ್ಲೇರು, ನಾನು ಇವ್ರ ಜೊತೆ ಹೋಗಿ ಸ್ಟೇಷನ್ ಕರ್ಕೊಂಡ್ ಬರ್ತೀನಿ ಆಯ್ತಾ? ಬೇಗ ಸೂರ್ಯ, ನಾನು ನಿನ್ ಜೊತೆ ಬರ್ತೀನಿ ತಾನೆ. ನೀನ್ ಯಾಕಪ್ಪ? ಅಪ್ಪ ನಾನು ಹೋಗೋಣ ಕರ್ಕೊಂಡ್ ಬರ್ತೀನಿ. ಅವನ ಜನ್ಮ ಕೊಟ್ಟ ತಪ್ಪಿಗೆ ನಾನ್ ಸ್ಟೇಷನ್ ಮೆಟ್ಲು ಹತ್ಲೇಬೇಕು. ಅದು ಅಲ್ಲದೆ ಕುಡಿದು ಬಿಟ್ಟಿರ್ತಾನೆ, ನಿನ್ ಮಾತು ಬೇರೆ ಕೇಳಲ್ಲ. ನಾನ್ ಬರ್ತೀನಿ ಬಂದೆ. ಜಂಗೇಪರ್ ನೀವೇನೆ ಮುಕ್ಕಾಲ್ ಬಾಟ್ಲು ಫುಲ್ ಔಟ್. ಸಾಲ ಚಟಗೋದಿ ಸರ್ ಹೇಳ್ತಿದೀಯ ಇವಾಗ? ಶರ್ಟ್ ಕೇಳ್ತಿದ್ಯಾ ಸರ್? ಏನ್ ಸರ್ ನೀವು? ಅಲ್ಲ ಸರ್, ನಾನು ಎಂತ ಫೇಮಸ್ ಬಿಸ್ನೆಸ್ ಮ್ಯಾನ್ ಗೊತ್ತಾ ಸರ್ ನಿಮ್ಗೆ? ನಾನು ಶರ್ಟ್ ಅಂತ ಬೋಸ್ಬಿಟ್ಟಿದ್ರಲ್ಲ ಸರ್. ಏನ್ ಸರ್ ನೀವು? ಸಾರಿ ಕೇಳಿ ಅಂತಂದ್ರೆ ಏನ್ ಸರ್ ಹಿಂಗೆಲ್ಲ ಟ್ರೇಸ್ ಮಾಡ್ತೀರ ನೀವು? ಮತ್ತೆ ಅದನ್ನ ಹೇಳ್ತಿದ್ಯಾ ನೀನು? ಪ್ರಜ್ಞೆ ಬಂದ್ಮೇಲೆ ಮಾತಾಡ್ ಕಳ್ಸೋಣಂತ ಸುಮ್ನಿದೀನಿ. ಇದೇ ರೀತಿ ಗಾಂಚಲಿ ಮಾಡಿದ್ರೆ ನಾವ್ ಒಡೆಯ ಏಟ್ಗೆ ಶಿವನ್ ಪಾಲ್ ಸೇರ್ಕೊಡ್ತೀಯ. ಹುಷಾರು. ನನ್ ಬೇರೆ ಮಾಡ್ತೀರಾ? ನನ್ ಬೇರೆ ನನ್ ತಮ್ಮ ಯಾರು ಗೊತ್ತಾ? ಅವ್ರನ್ನೇನಾದ್ರೂ ಬಂದ್ರೆ ನೀವು ಟೆನ್ಷನ್ ಬರೋಣ. ಅಪ್ಪ ನೀನ್ ಇಲ್ಲಾರಪ್ಪ, ನಾನು ಒಳಗೋಗಿ ಬರ್ತೀನಿ. ಚಟ್ಟಕ್ ಬಂದವರು ಸ್ಮಶಾನಕ್ ಬರ್ದೇ ಇದ್ರಾಗತ್ತೇನಪ್ಪ. ಇನ್ನು ಏನೇನ್ ನೋಡ್ಬೇಕು ಕರ್ಮಗಳನ್ನ ಅನ್ಭವಿಸ್ಬೇಕು. ನೋಡಿ ಫುಲ್ಲು ಫೀಲ್ ಆಗ್ಬಿಟ್ಟಿದ್ದಾರೆ ಬ್ರೋ. ನಾನ ನಿಮ್ಗೆ ಕುಡ್ಸಕ್ಕಿಂತ ಮುಂಚೆ ಇರ್ಬೇಕಾಗಿತ್ತು. ಫೀಲ್ ಆಗಿದ್ದಾರೆ ಅಂತ ಕುಡಿಸ್ದೆ, ಫುಲ್ಲು ಫೀಲ್ ಆಗೋಗ್ಬಿಟ್ರು. ಬಂದ್ರಿ ಸುಮ್ನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.